ಉದ್ಘಾಟನೆ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕರು ಸಮಾರೋಪ ಭಾಷಣ ಮಾಡಿರೋದಾರೆ ದಿಲ್ಲಿಯಲ್ಲಿ ಅಂತ. ಅಂದರೆ ಇನ್ನೂ ಅಷ್ಟು ದೊಡ್ಡ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥದ್ದು. ಇಲ್ಲಿ ಕೂಡಿದವರು ಸಾಕಷ್ಟು ಜನ ಇಲ್ಲೇ ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳು ಅಥವಾ ಇಂಡಿಯಾದ ಬೇರೆ ಬೇರೆ ಕಡೆಯ OBC ನಾಯಕರು ಇವರೆಲ್ಲರನ್ನೂ ಕಲೆ ಹಾಕಿ ಅವ್ರದ್ದು ವಿಚಾರ ತಗೊಂಡು ಏನು ಮಾಡೋಕ್ಕೆ ಸಾಧ್ಯದಪ್ಪ ಅನ್ನುವಂಥ ಒಂದು ನೆಲೆಗಟ್ಟಿನಲ್ಲೇ ಒಂದು ಹಂತಕ್ಕೆ ಬಂದಿದ್ದಿಲ್ಲ ನಾವು ನೋಡಬೇಕಾಗಿದೆ. ಬೆಂಗಳೂರು ಘೋಷಣೆಯಲ್ಲೇ ಭಾರತೀಯ ಜನಗಣತಿ ಆಯೋಗವು ತೆಲಂಗಾಣ ಸರ್ಕಾರ ನಡೆಸಿದ ಜಾತಿ ಜನಗಣತಿ ಸಮೀಕ್ಷೆಯನ್ನು ಮಾದರಿಯಾಗಿಟ್ಟುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಜಾತಿವಾರು ಜನಗಣತಿ ಕೈಗೊಳ್ಳಬೇಕು. ಜಾತಿವಾರು ಜನಗಣತಿಯ ಪ್ರತಿ ಜಾತಿ ಮತ್ತು ವ್ಯಕ್ತಿಯ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ, ರಾಜಕೀಯ ಅಂಶಗಳನ್ನು ಒಳಗೊಂಡಿರಬೇಕು ಅಂತೇಳಿ ಮಂಡಳಿ ಇದೇನೊಂದು ಸಲಹಾ ಮಂಡಳಿದ ಈ ಗಂಭೀರ ಚರ್ಚೆ ಮಾಡಿ ಇದಕ್ಕೊಂದು ಒಪ್ಪಿಗೆಯನ್ನು ಕೊಟ್ಟದಂತಿದ್ದು. ಇದನ್ನು ಮಾಡೋಣಪ್ಪ ನಾವು ಅಂತೇಳಿ ಮತ್ತು ನಿಜವಾಗಿಯೂ ಒಪ್ಪುವಂಥ ವಿಷಯ. ಅದೇ ಕಾಲಕ್ಕೆ ಈ ರಾಜ್ಯದಲ್ಲಿ ಫಸ್ಟ್ ಟೈಮ್ ಆಗಿದೆ ಸಲಹಾ ಮಂಡಳಿ ಡಿಸ್ಕಷನ್ನು ಮಾಡಿ ಏನಪ್ಪ ಅಂತಂದ್ರೆ ಇಲ್ಲೇ ಬೆಂಗಳೂರು ಘೋಷಣೆ ತಿಳ್ಕೊಂಡು ಅದಕ್ಕೆ ಕೈ ಎತ್ತುವ ಮೂಲಕ ಒಪ್ಪಿಗೆ ಕೊಟ್ಟಿದ್ದಾರೆ. ಇದಕ್ಕೆ ಅದ್ರ ಜೊತೆಗೆ ರಾಹುಲ್ ಗಾಂಧಿ ನ್ಯಾಯ ಯೋಧ ಅನ್ನುವಂಥ ಒಂದು ಟೈಟ್ಲ್ ಅವ್ರಿಗೆ ಕೊಟ್ಕೊಂಡು ಅವ್ರ ಮೂಲಕ ಈ ಒಂದು ಮೂಮೆಂಟನ್ನು OBC ಮೂಮೆಂಟನ್ನು ದೊಡ್ಡ ಮಾಡಬೇಕು ಅನ್ನೋಂಥ ಒಂದು ದೊಡ್ಡದಾಗಿ ಮುಂದುವರಿಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತದ OBC ಕಾರಣದಿಂದಾಗಿನ ಉತ್ತರ ಪ್ರದೇಶ ಮತ್ತು ಅದರಲ್ಲಿ ಮುಖ್ಯ ಬಿಹಾರ ಇವೆರಡು ರಾಜ್ಯಗಳಲ್ಲೇ ಏನಪ್ಪ ದೊಡ್ಡ ಮನ್ವಂತರ ಬದಲಾವಣೆ ಆಯಿತು ಅನ್ನೋದು ಇತಿಹಾಸದಲ್ಲಿ ನೋಡಿದ್ದೆ ನಾವು. ಯಾಕಂದರೆ OBCಯನ್ನು ಕಾಂಗ್ರೆಸ್